ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಅಲ್ಲ, ಇವರು ಒಟ್ಟು 3 ಬಾರಿ ಹೈಕ್ ಮಾಡಿರೋದು. ಮೇ 17 3.27, ಮೇ 20 95 ಪೈಸೆ, ಮೇ 23 ಇವತ್ತು 95 ಪೈಸೆ. ಈ ರೀತಿ ಜಾಸ್ತಿ ಮಾಡ್ತಾ ಹೋದ್ರೆ ನಿಮ್ಗೆ ಎಷ್ಟು ಹೊರೆ ಆಗುತ್ತೆ? ತುಂಬ ಕಷ್ಟ ಆಗುತ್ತೆ. ಈ ಸರ್ಕಾರ ಇದು ರಾಬರಿ ಮಾಡೋಕ್ಕೋಸ್ಕರ ಬಂದಿದೆ. ಏನು ಮಾಡೋಕ್ಕಾಗಲ್ಲ, ಎಷ್ಟು ಮಾಡ್ತಾರೆ ಮಾಡಲಿ. ಅಲ್ಲ, ರಾಜ್ಯ ಮಾತ್ರ ಅಲ್ಲ ಸರ್, ಈಗ ಕೇಂದ್ರ ಕೂಡ ಇದರಲ್ಲಿ, ಯಾಕಂದ್ರೆ ಪೆಟ್ರೋಲ್ ವಿಚಾರ ಡೀಸೆಲ್ ವಿಚಾರ ಬಂದಾಗ ಕೇಂದ್ರ ಕೂಡ ಭಾಗಿದಾರನೆ. ಏನೇ ಹೇಳ್ತೀರಾ ಎರಡಕ್ಕೂ? ಇವ್ರೇನು ಮಾಡೋಕ್ಕಲ್ಲ, ಸೆಂಟ್ರಲ್ ಜಾಸ್ತಿ ಆಗುತ್ತೆ. ಅದು ಇವ್ರೇನು ಮಾಡ್ತಾರೆ, ಅವ್ರು ಮಾಡಿದ್ರೆ ಇವ್ರು ಮಾಡ್ತಾರೆ. ಆಟೋ ಚಾಲಕರಾಗಿ ಏನು ಹೇಳ್ತೀರಾ? ಏನು ಮಾಡೋ, ಹೆಂಗೆ ಕಾಲ ನಡೆಸಬೇಕು ಅಷ್ಟೇ. ಅದು ಏನಿದೆ, ಏನು ಮಾಡೋಕ್ಕಾಗಲ್ಲ. ಇದು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಇಬ್ಬರು ಏನೋ ಇದ್ದರೆ ಮಾತಾಡಿ ಕಡಿಮೆ ಮಾಡಬೇಕು. ಆಮೇಲೆ ಜನಗಳಿಗೆ ಔಷಧಿ ಬರ್ತಾ ಇರುತ್ತೆ. ಏನೇನೋ ಒಂದೊಂದು ಹೇಳ್ತಾ ಇರ್ತಾರೆ, ದೊಡ್ಡವರು ಚಿಕ್ಕವರು ಅಂತ. ಇದಕ್ಕೆ ಯಾರು ಸಹಾಯ ಮಾಡಬೇಕಂದ್ರೆ ಅವ್ರವ್ರ ಸ್ಟೇಟೊಳಗೆ ಬಡತನಗೆ ಆಟೋದವ್ರಿಗೆನ್ನ ಸ್ವಲ್ಪ ಸಹಾಯ ಮಾಡಬೇಕು ಅಷ್ಟೇ. ಎಷ್ಟು ಕಷ್ಟ ಆಗ್ತಿದೆ ಇದು ನಿಮಗೆ? ಭಾಳ ಕಷ್ಟ ಆಗಿದೆ. 2 ವೀಲರಿಂದ ಕಷ್ಟ ಆಗಿದೆ ಭಾಳ. ಈ ಥರ ನಾವು ಓಲಾವು ಬರೋಲ್ಲ ಇಲ್ಲ, ಅದರಿಂದ ಭಾಳ ಕಷ್ಟ ಆಗಿದೆ. 2 ವೀಲರ್ ಮತ್ತೆ ಆಗೋದು ಅದು ಆಗ್ತಾ ಇರುತ್ತೆ. ನಮಗೆ ಸಹಾಯ ಮಾಡೋದು ಸ್ಟೇಟು. ಒಂದು ಮಿಡ್ಲ್ ಕ್ಲಾಸ್ಗೆ ಏನು ಕೊಡಬೇಕು ಆದಾಯ ಅದು ಕೊಡಬೇಕು. ಎಲ್ಲರೂ ಆದಾಯ ಇಸ್ಕೊತಾರೆ. ಅದನ್ನು ಸೀರ್ಪಡಿಸ್ಬೇಕಂದ್ರೆ ಇಲ್ಲಿರೋರು ಮಾತಾಡಬೇಕು, ಡೆಲ್ಲಿರೋರು ಮಾತಾಡಬೇಕು. ಬಡತನಗೆ ಅನುಕೂಲ ಆಗಿ ಗ್ರೀನ್ ಕಾರ್ಡ್ ಕೊಡಬೇಕು. ಓಲ್ಡ್ ಪೀಪಲ್ಸಿಗೆ ಗ್ರೀನ್ ಕಾರ್ಡ್ ಕೊಟ್ಟರೆ ಹಳೆ ಜನಕ್ಕೆ ಏನು ಸೇರಬೇಕು ಅದು ಸೇರುತ್ತೆ. ಡೀಸೆಲ್ ಮತ್ತೆ ಜಾಸ್ತಿ ಆಗಿದೆ, ಯುದ್ಧ ನಡೀತಾ ಇದೆ. ಸೊ ಅದರಿಂದ ಜಾಸ್ತಿ ಆಗಿದೆ. ಅದಕ್ಕೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು. ಏನು ಬೇರೆ ರೇಟೆಲ್ಲ ಜಾಸ್ತಿ ಆಗುತ್ತಲ್ವಾ, ಬೇರೆ ರೇಟ್ ಜಾಸ್ತಿ ಆದಾಗ ಹೋಗಿ ಸುಮ್ಮನೆ ಇರ್ತೀವಿ. ಎಣ್ಣೆ ರೇಟ್ ಜಾಸ್ತಿ ಆಗುತ್ತೆ, ಬೇರೆದೆಲ್ಲ ರೇಟ್ ಜಾಸ್ತಿ ಆಗೋ ಹಂಗೆ ಈ ಥರ ಇರ್ತೀವಿ. ಅದೇ ಥರ ಇವತ್ತು ಅಡ್ಜಸ್ಟ್ ಮಾಡ್ಕೊಂಡು ನಾವೇ ಹೋಗ್ಬೇಕು. ಏನು ಮಾಡೋಕ್ಕಲ್ಲ, ಯುದ್ಧ ನಿಲ್ಲವರೆಗೂ ನಾವೇ ಅಡ್ಜಸ್ಟ್ ಮಾಡ್ಕೊಬೇಕು. ಯಾರ ಮೇಲೂ ಬ್ಲೇಮ್ ಮಾಡೋಕ್ಕೆ ಹೋಗ್ಬಾರ್ದು. 3ನೇ ಬಾರಿ ಹೈಕ್ ಆಗ್ತಿರುವಂಥದ್ದು. ಏನು ಮಾಡೋಕ್ಕಲ್ಲ ಮೇಡಮ್, ಯುದ್ಧ ಕಂಟಿನ್ಯೂ ಆಗ್ತಿರೋದ್ರಿಂದ 3ನೇ ಬಾರಿ ಜಾಸ್ತಿ ಆಗಿದೆ. ಅದು ನಮ್ಮ ಒಬ್ಬರಿಗೆ ಆಗಿಲ್ಲಲ್ಲ, ವರ್ಲ್ಡ್ ಎಲ್ಲರಿಗೂ ಆಗಿದೆ ಅಲ್ವಾ. ಅದಕ್ಕೋಸ್ಕರ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಅಡ್ಜಸ್ಟ್ ಮಾಡೋದು ಮಾಡ್ಕೊಬೇಕು. ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ. ಇದು ನಮ್ಮ ನಮಗೋಸ್ಕರ, ನಮ್ಮ ಇಂಡಿಯಾಗೋಸ್ಕರ ಒಂದಾಗಿಲ್ಲಲ್ಲ, ವರ್ಲ್ಡ್ಗೆ ಆಗಿರೋದ್ರಿಂದ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಬೇರೆ ದೇಶದಿಂದ ತರಿಸ್ಕೊಳ್ಳೋದು, ಇಂಪೋರ್ಟಿಂಗ್ ಆಗೋದು ಅದು ಜಾಸ್ತಿ ಆಗೇ ಆಗುತ್ತೆ ಆಟೋಮೆಟಿಕ್ ಆಗಿ. ಇಲ್ಲಿರೋ ಉತ್ಪತ್ತಿ ಆಗೋವೇ ರೇಟ್ ಮಾಡ್ಕೊಂಡು ಕೂತಿದ್ದಾರೆ ಈ ಗೌರ್ಮೆಂಟು. ಇಲ್ಲ ಅಲ್ಲಿರೋ ರೇಟ್ ಆಗಲ್ವಾ, ಹಾಗೆ ಆಗುತ್ತೆ. ಅದು ಅನಿವಾರ್ಯ.